ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳಿತ್. ನಮ್ಮ ಹಿಂದಿನ ಅವಧಿಯಲ್ಲಿ ಒಂದು ವೇರಿಯೇಬಲ್‌ನಲ್ಲಿ ರೇಖೀಯ ಸಮೀಕರಣಗಳು ಮತ್ತು 2 ವೇರಿಯೇಬಲ್‌ಗಳಲ್ಲಿ ರೇಖೀಯ ಸಮೀಕರಣಗಳು ಮತ್ತು ಬಹುಪದದ ಪದವಿಯ ಬಗ್ಗೆ ನಾವು ಕಲಿತಿದ್ದೇವೆ. ಈ ಅಧಿವೇಶನದಲ್ಲಿ ನಾವು ಪದವಿ 2 ಹೊಂದಿರುವ ಬಹುಪದೀಯ ಸಮೀಕರಣದ ಬಗ್ಗೆ ಕಲಿಯುತ್ತೇವೆ. ಇದನ್ನ ಕ್ವಾಡ್ರಾಟಿಕ್ ಸಮೀಕರಣ ಎಂದು ಕರೆಯಲಾಗುತ್ತೆ. ಕ್ವಾಡ್ರಾಟಿಕ್ ಬಹುಪದದ ಪ್ರಮಾಣಿತ ರೂಪವು ನಾವು ಈ ಬಹುಪದವನ್ನ 0ಗೆ ಸಮೀಕರಿಸಿದಾಗ ನಾವು ಕ್ವಾಡ್ರಾಟಿಕ್ ಸಮೀಕರಣವನ್ನ ಪಡೆಯುತ್ತೇವೆ. ಕಲಿಕೆಯ ಫಲಿತಾಂಶಗಳು ಈ ಪಾಠದ ಕೊನೆಯಲ್ಲಿ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಕ್ವಾಡ್ರಾಟಿಕ್ ಸಮೀಕರಣಗಳನ್ನ ಬಳಸಿಕೊಂಡು ನೈಜ ಜಗತ್ತಿನ ಸಮಸ್ಯೆಗಳನ್ನ ರೂಪಿಸಿ ಮತ್ತು ಪರಿಹರಿಸಿ. ಕ್ವಾಡ್ರಾಟಿಕ್ ಸಮೀಕರಣಗಳನ್ನ ಇತರ ರೀತಿಯ ಸಮೀಕರಣಗಳಿಂದ ಗುರುತಿಸಿ ಮತ್ತು ಪ್ರತ್ಯೇಕಿಸಿ. ಕ್ವಾಡ್ರಾಟಿಕ್ಸ್ನ ಪರಿಹಾರಗಳನ್ನ ಕಂಡುಹಿಡಿಯಲು ಜ್ಯಾಮಿತೀಯ ಮತ್ತು ಬೀಜಗಣಿತ ವಿಧಾನಗಳನ್ನ ಅನ್ವಯಿಸಿ. ಕೀವರ್ಡ್ಗಳು: ಕ್ವಾಡ್ರಾಟಿಕ್ ಸಮೀಕರಣಗಳು, ಬಹುಪದಗಳು, ಪರಿಹಾರಗಳು, ಅಪವರ್ತನ, ಜ್ಯಾಮಿತೀಯ ವಿಧಾನ, ಪ್ರಮಾಣಿತ ಫಾರ್ಮ್. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ಕ್ವಾಡ್ರಾಟಿಕ್ ಸಮೀಕರಣಗಳನ್ನ ಬಳಸ್ತೇವೆ. ಉದಾಹರಣೆಗೆ, ಒಂದು ಶಾಲೆಯು 500 ಚದರ ಮೀಟರ್ ವಿಸ್ತೀರ್ಣವನ್ನ ಹೊಂದಿರುವ ಆಡಿಟೋರಿಯಂ ಹಾಲ್ ಅನ್ನ ನಿರ್ಮಿಸಲು ನಿರ್ಧರಿಸುತ್ತೆ ಎಂದು ಭಾವಿಸೋಣ. ಅದರ ಉದ್ದವು ಅದರ 3 ಪಟ್ಟು ಅಗಲಕ್ಕಿಂತ 4 ಮೀಟರ್ ಹೆಚ್ಚು. ವಿದ್ಯಾರ್ಥಿಗಳೇ, ಈ ಮಾಹಿತಿಗಾಗಿ ನಾವು ಸಮೀಕರಣವನ್ನ ವ್ಯಾಖ್ಯಾನಿಸಬಹುದು. ಕೊಟ್ಟಿರುವ ಮಾಹಿತಿಯಿಂದ ಸಭಾಂಗಣವು ಉದ್ದ ಮತ್ತು ಅಗಲವನ್ನ ಹೊಂದಿರುವ ಆಯತದ ರೂಪದಲ್ಲಿದೆ ಎಂದು ನಾವು ಹೇಳಬಹುದು. ಉದ್ದ ಮತ್ತು ಅಗಲವನ್ನ ಗುಣಿಸುವ ಮೂಲಕ ನಾವು ಸಭಾಂಗಣದ ಪ್ರದೇಶವನ್ನ ಪಡೆಯುತ್ತೇವೆ. ಸಭಾಂಗಣದ ಅಗಲವು x ಮೀಟರ್ ಎಂದು ನಾವು ಭಾವಿಸೋಣ. ನಂತರ ಅದರ ಉದ್ದ 3x4 ಮೀಟರ್ ಆಗಿರಬೇಕು. ಕೆಳಗಿನ ಚಿತ್ರದಲ್ಲಿರುವಂತೆ ನಾವು ಈ ಮಾಹಿತಿಯನ್ನ ಚಿತ್ರಾತ್ಮಕವಾಗಿ ತೋರಿಸಬಹುದು. ಈಗ ಸಭಾಂಗಣದ ಪ್ರದೇಶ ಆದ್ದರಿಂದ ಸಭಾಂಗಣದ ಅಗಲವು ಅದು ಚತುರ್ಭುಜ ಸಮೀಕರಣವಾಗಿದೆ. ಗ್ರೀಕ್ ಗಣಿತ ತಜ್ಞ ಯೂಕ್ಲಿಡ್ ಉದ್ದವನ್ನ ಕಂಡುಹಿಡಿಯಲು ಜ್ಯಾಮಿತೀಯ ವಿಧಾನವನ್ನ ಅಭಿವೃದ್ಧಿಪಡಿಸಿದರು. ನಮ್ಮ ದಿನದಲ್ಲಿ ನಾವು ಚತುರ್ಭುಜ ಸಮೀಕರಣಗಳ ಪರಿಹಾರಗಳು ಎಂದು ಹೇಳುತ್ತೇವೆ. ಸಾಮಾನ್ಯ ರೂಪದಲ್ಲಿ ಕ್ವಾಡ್ರಾಟಿಕ್ ಸಮೀಕರಣಗಳ ಪರಿಹಾರವು ಪ್ರಾಚೀನ ಭಾರತೀಯ ಗಣಿತ ತಜ್ಞರಿಗೆ ಸಲ್ಲುತ್ತದೆ. ಈ ಅಧಿವೇಶನದಲ್ಲಿ ನೀವು ಕ್ವಾಡ್ರಾಟಿಕ್ ಸಮೀಕರಣಗಳನ್ನ ಮತ್ತು ಅವುಗಳ ಬೇರುಗಳನ್ನ ಕಂಡುಹಿಡಿಯುವ ವಿವಿಧ ವಿಧಾನಗಳನ್ನ ಕಲಿಯುವಿರಿ. ಕ್ವಾಡ್ರಾಟಿಕ್ ಸಮೀಕರಣಗಳು: ವೇರಿಯೇಬಲ್ x ನಲ್ಲಿನ ಕ್ವಾಡ್ರಾಟಿಕ್ ಸಮೀಕರಣವು ಇಲ್ಲಿ a, b, c ನೈಜ ಸಂಖ್ಯೆಗಳು. a ≠ 0. ಕ್ವಾಡ್ರಾಟಿಕ್ ಸಮೀಕರಣದ ಬೇರುಗಳು ಉದಾಹರಣೆಗೆ ಚತುರ್ಭುಜ ಸಮೀಕರಣವಾಗಿದೆ.
ಕ್ವಾಡ್ರಾಟಿಕ್ ಸಮೀಕರಣಗಳಾಗಿವೆ. ಸೂಚನೆ ಕ್ಯೂ ಆಫ್ ಎಕ್ಸ್ ಇಸ್ ಇಕ್ವಲ್ ಟು 0 ರೂಪದ ಯಾವುದೇ ಸಮೀಕರಣದಲ್ಲಿ ಕ್ಯೂ ಆಫ್ ಎಕ್ಸ್ ಪದವಿ 2ರ ಬಹುಪದವಾಗಿದೆ. ಇದು ಚತುರ್ಭುಜ ಸಮೀಕರಣವಾಗಿದೆ. ಆದ್ರೆ ನಾವು ಕ್ಯೂ ಆಫ್ ಎಕ್ಸ್ ಪದಗಳನ್ನ ಅವುಗಳ ಡಿಗ್ರಿಗಳ ಕಡಿಮೆ ಕ್ರಮದಲ್ಲಿ ಬರೆಯುವಾಗ ನಾವು ಸಮೀಕರಣದ ಪ್ರಮಾಣಿತ ರೂಪವನ್ನ ಪಡೆಯುತ್ತೇವೆ. ಕ್ವಾಡ್ರಾಟಿಕ್ ಸಮೀಕರಣಗಳಲ್ಲಿ ಕೆಲವು ನೈಜ ಜೀವನದ ಉದಾಹರಣೆಗಳನ್ನ ನೋಡೋಣ. ನಿಶ್ಚಲ ನೀರಿನಲ್ಲಿ 18 ಕಿಲೋಮೀಟರ್ ಪರ್ ಗಂಟೆ ವೇಗವಿರುವ ಮೋಟಾರು ದೋಣಿ ಅದೇ ಸ್ಥಳಕ್ಕೆ ಡೌನ್ ಸ್ಟ್ರೀಮ್ಗೆ ಹಿಂತಿರುವುದಕ್ಕಿಂತ 24 ಕಿಲೋಮೀಟರ್ ಅಪ್ ಸ್ಟ್ರೀಮ್ಗೆ ಹೋಗಲು 1 ಗಂಟೆ ಹೆಚ್ಚು ತೆಗೆದುಕೊಳ್ಳುತ್ತೆ. ಸ್ಟ್ರೀಮ್ ವೇಗವನ್ನ ಕಂಡುಹಿಡಿಯಿರಿ. ಪರಿಹಾರ: ಸ್ಟ್ರೀಮ್ನ ವೇಗವು x ಕಿಲೋಮೀಟರ್ ಪರ್ ಅವರ್ ಎಂದು ನಾವು ಪರಿಗಣಿಸೋಣ. ಆದ್ರಿಂದ ದೋಣಿಯ ಅಪ್ ಸ್ಟ್ರೀಮ್ ವೇಗ ಇಸ್ ಈಕ್ವಲ್ ಟು 18 - x ಕಿಲೋಮೀಟರ್ ಪರ್ ಅವರ್ ಮತ್ತು ಸ್ಟ್ರೀಮ್ನ ಕೆಳಗೆ ದೋಣಿಯ ವೇಗ ಇಸ್ ಈಕ್ವಲ್ ಟು 18x ಕಿಲೋಮೀಟರ್ ಪರ್ ಅವರ್. ವೇಗ ಇಸ್ ಈಕ್ವಲ್ ಟು ದೂರ ಪರ್ ಸಮಯ ಎಂದು ನಮಗೆ ತಿಳಿದಿದೆ. ಆದ್ದರಿಂದ ಸಮಯ ಇಸ್ ಈಕ್ವಲ್ ಟು ದೂರ ಪರ್ ವೇಗ. ಅಪ್ ಸ್ಟ್ರೀಮ್ಗೆ ಹೋಗಲು ತೆಗೆದುಕೊಂಡ ಸಮಯ ಇಸ್ ಈಕ್ವಲ್ ಟು ದೂರ ಪರ್ ವೇಗ ಇಸ್ ಈಕ್ವಲ್ ಟು 24 ಪರ್ 18 - x. ಅಂತೆಯೇ ಕೆಳಗೆ ಹೋಗಲು ತೆಗೆದುಕೊಂಡ ಸಮಯ ಇಸ್ ಈಕ್ವಲ್ ಟು ದೂರ ಪರ್ ವೇಗ ಇಸ್ ಈಕ್ವಲ್ ಟು 24/18x. ಪ್ರಶ್ನೆಯ ಪ್ರಕಾರ ಅದೇ ಸ್ಥಳಕ್ಕೆ ಡೌನ್ ಸ್ಟ್ರೀಮ್ಗೆ ಹಿಂತಿರುವುದಕ್ಕಿಂತ 24 ಕಿಲೋಮೀಟರ್ ಅಪ್ ಸ್ಟ್ರೀಮ್ಗೆ ಹೋಗಲು 1 ಗಂಟೆ ಹೆಚ್ಚು ತೆಗೆದುಕೊಳ್ಳುತ್ತೆ. ಆದ್ರಿಂದ 2418 - x - 2418x ಇಸ್ ಈಕ್ವಲ್ ಟು 1. ಅಂದರೆ ಎಲ್ಸಿಎಂ ತೆಗೆದುಕೊಳ್ಳುವ ಮೂಲಕ ನಾವು ಪಡೆಯುತ್ತೇವೆ 24/18x - 24/18 - x is equal to 18 - x into 18x. ಪರಿಹರಿಸುವ ಮೂಲಕ ನಾವು ಆದ್ರಿಂದ ಇದು ಕ್ವಾಡ್ರಾಟಿಕ್ ಸಮೀಕರಣವಾಗಿದೆ. ಆದ್ರಿಂದ ನಾವು ಪರಿಹಾರವನ್ನ ಕಂಡುಹಿಡಿಯಲು ಕ್ವಾಡ್ರಾಟಿಕ್ ಸೂತ್ರವನ್ನ ಬಳಸ್ತೇವೆ. ಇಲ್ಲಿ a is equal to 1, b is equal to 48, c is equal to -224 ಅಂತ ತೆಗೆದುಕೊಳ್ಳೋಣ. ಕ್ವಾಡ್ರಾಟಿಕ್ ಸಮೀಕರಣದ ಬೇರುಗಳು x is equal to ಕೊಟ್ಟಿರುವ ಸೂತ್ರದಲ್ಲಿ a, b ಮತ್ತು c, a ನ ಎಲ್ಲಾ ಮೌಲ್ಯಗಳನ್ನ ಬದಲಿಸಿ. ಪರಿಹರಿಸುವ ಮೂಲಕ ನಾವು ಪಡಿತೇವೆ x is equal to -48 plus or minus 36002. ಪ್ಲಸ್ ಅಥವಾ ಮೈನಸ್ ಬೇರುಗಳು ಪ್ರತ್ಯೇಕಿಸಿ ನಾವು ಪಡಿತೇವೆ x is equal to -48 602 -48 -602. x is equal to 6, -54. x ಎಂಬುದು ಸ್ಟ್ರೀಮ್ನ ವೇಗವಾಗಿರುವುದರಿಂದ ಅದು ಋಣಾತ್ಮಕವಾಗಿರಬಾರದು. ಆದ್ದರಿಂದ ನಾವು x is equal to -54 ಮೂಲವನ್ನ ನಿರ್ಲಕ್ಷಿಸುತ್ತೇವೆ. ಆದ್ರಿಂದ x is equal to 6 ಸ್ಟ್ರೀಮ್ ವೇಗವನ್ನ 6 ಕಿಲೋಮೀಟರ್ ಪರ್ ಅವರ್ ನೀಡುತ್ತದೆ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಒಂದು ಕಾರ್ಖಾನೆಯು ಒಂದು ದಿನದಲ್ಲಿ x ಸಂಖ್ಯೆಯ ಯಂತ್ರಗಳನ್ನ ಉತ್ಪಾದಿಸುತ್ತದೆ ಮತ್ತು ಯಂತ್ರದ ಉತ್ಪಾದನಾ ವೆಚ್ಚವು ಒಂದು ದಿನದಲ್ಲಿ ಉತ್ಪಾದಿಸುವ ಯಂತ್ರಗಳ ಸಂಖ್ಯೆಯಿಂದ 110 ಆಗಿತ್ತು. ಒಂದು ದಿನ ಒಟ್ಟು ಉತ್ಪಾದನಾ ವೆಚ್ಚ ರು 1500. ಕ್ವಾಡ್ರಾಟಿಕ್ ಸಮೀಕರಣವನ್ನ ಹುಡುಕಿ. ಪರಿಹಾರ: ಉತ್ಪಾದಿಸಿದ ಯಂತ್ರಗಳ ಸಂಖ್ಯೆ x
ಆದ್ದರಿಂದ ಆ ದಿನ ಪ್ರತಿ ಯಂತ್ರದ ಉತ್ಪಾದನಾ ವೆಚ್ಚ ರೂಪಾಯಿಗಳಲ್ಲಿ ಈಸ್ ಈಕ್ವಲ್ ಟು 110 ಮೈನಸ್ ಎಕ್ಸ್. ಆದ್ದರಿಂದ ಆ ದಿನದ ಒಟ್ಟು ಉತ್ಪಾದನಾ ವೆಚ್ಚ ರೂಪಾಯಿಗಳಲ್ಲಿ ಈಸ್ ಈಕ್ವಲ್ ಟು ಎಕ್ಸ್ ಆಫ್ 110 ಮೈನಸ್ ಎಕ್ಸ್. ಆದ್ದರಿಂದ ಎಕ್ಸ್ ಆಫ್ 110 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 1500. ಮೈನಸ್ನಿಂದ ಗುಣಿಸಿದಾಗ ನಾವು ಪಡಿತೇವೆ. ಆದ್ರಿಂದ ಅಗತ್ಯವಿರುವ ಕ್ವಾಡ್ರಾಟಿಕ್ ಸಮೀಕರಣವು ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಕೆಳಗಿನವುಗಳು ಕ್ವಾಡ್ರಾಟಿಕ್ ಸಮೀಕರಣಗಳು ಎಂಬುದನ್ನ ಪರಿಶೀಲಿಸಿ. ಪರಿಹಾರ: ನಾವು ಎಡಭಾಗವನ್ನ ಪರಿಗಣಿಸುತ್ತೇವೆ ಮತ್ತು ನಂತರ ಬಲಭಾಗದ ಸಮೀಕರಣದೊಂದಿಗೆ ಸಮೀಕರಿಸುತ್ತೇವೆ ಮತ್ತು ನಂತರ ನಾವು ಕ್ವಾಡ್ರಾಟಿಕ್ ಸಮೀಕರಣವನ್ನ ಕಂಡುಕೊಳ್ಳುತ್ತೇವೆ. ಆದ್ರಿಂದ ಕೊಟ್ಟಿರುವ ಸಮೀಕರಣವು ಚತುರ್ಭುಜ ಸಮೀಕರಣವಾಗಿದೆ. ಇನ್ನೊಂದು ಉದಾಹರಣೆಯನ್ನ ನೋಡೋಣ. ಪರಿಹಾರ: ಇಲ್ಲಿ ನಾವು LHS ಅನ್ನ ಪಡಿತೇವೆ. ಈಗ ನಾವು RHS ಅನ್ನ ಪಡಿತೇವೆ. x4 ಇಂಟು x ಮೈನಸ್ 4 ಇಸ್ ಈಕ್ವಲ್ ಟು ಒಂದು ಮತ್ತು ಎರಡರಿಂದ ನಾವು ಪಡಿತೇವೆ ಈಸ್ ಈಕ್ವಲ್ ಟು x ಮೈನಸ್ 19 ಇಸ್ ಈಕ್ವಲ್ ಟು 0. ಆದ್ರಿಂದ ಕೊಟ್ಟಿರುವ ಸಮೀಕರಣವು ಚತುರ್ಭುಜ ಸಮೀಕರಣವಲ್ಲ. ನೆನಪಿಡುವ ಅಂಶಗಳು ಏನಂದ್ರೆ, ವೇರಿಯೇಬಲ್ x ನಲ್ಲಿನ ಕ್ವಾಡ್ರಾಟಿಕ್ ಸಮೀಕರಣವು ಇಲ್ಲಿ a, b, c ನೈಜ ಸಂಖ್ಯೆಗಳು, a 0. ಕ್ವಾಡ್ರಾಟಿಕ್ ಸಮೀಕರಣದ ಬೇರುಗಳು x is equal to q of x is equal to 0 ರೂಪದ ಯಾವುದೇ ಸಮೀಕರಣ ಅಲ್ಲಿ q of x ಪದವಿ 2ರ ಬಹುಪದವಾಗಿದೆ. ಇದು ಚತುರ್ಭುಜ ಸಮೀಕರಣವಾಗಿದೆ.